ಅವರಿಬ್ಬರೂ ಒಂದೇ ಗ್ರಾಮದವರು. ಕಾಲೇಜಿನಲ್ಲಿ ಓದುವಾಗಲೇ ಪ್ರೀತಿ ಶುರುವಾಗಿತ್ತು. ಆದರೆ ಅವರ ಪ್ರೀತಿಗೆ ಜಾತಿ ಅಡ್ಡಗೋಡೆಯಾಗಿ ನಿಂತಿತ್ತು. ಹೆತ್ತವರ ವಿರೋಧದ ನಡುವೆಯೂ ಯುವತಿ ತನ್ನ ಪ್ರೀತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ಲು. ಆದರೆ ಅದೇ ಕೋಪಕ್ಕೆ 7 ತಿಂಗಳ ಗರ್ಭಿಣಿಯಾಗಿದ್ದ ಮಗಳನ್ನು ಸ್ವತಃ ಹೆತ್ತ ತಂದೆಯೇ ಬರ್ಬರವಾಗಿ ಕೊಲೆ ಮಾಡಿದ ಹೃದಯ ವಿದ್ರಾವಕ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಭಾನುವಾರ ಸಂಜೆ ಈ ದಾರುಣ ಘಟನೆ ನಡೆದಿದೆ. ಇನಾಂ ವೀರಾಪುರ ಗ್ರಾಮದ ವಿವೇಕಾನಂದ ಮತ್ತು ಮಾನ್ಯ ಅನೇಕ ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಡಿಗ್ರಿ ಓದುವ ಸಮಯದಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಮಾನ್ಯ ಲಿಂಗಾಯತ ಸಮಾಜದವಳು, ಅದೇ ವಿವೇಕಾನಂದ ದಲಿತ ಸಮುದಾಯದ ಯುವಕ. ಅಂತರ್ಜಾತಿ ವಿವಾಹಕ್ಕೆ ಯುವತಿ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಈ ಮಾನ್ಯ ವಿವೇಕಾನಂದನನ್ನು ಬಿಟ್ಟು ನಾನು ಬದುಕೋದಿಲ್ಲ ಎಂದು ಹಠ ಹಿಡಿದಿದ್ಲು. ಕಳೆದ ಜೂನ್ 19ರಂದು ಇಬ್ಬರು ಹುಬ್ಬಳ್ಳಿಯಲ್ಲಿ ರಿಜಿಸ್ಟ್ರ್ ಮದುವೆಯಾಗಿದ್ದರು. ಮದುವೆ ಬಳಿಕ ಪೊಲೀಸರು ಎರಡೂ ಕುಟುಂಬಗಳನ್ನು ಕರೆಸಿ ರಾಜಿ ಪಂಚಾಯಿತಿ ಮಾಡಿದ್ರು. ನಂತರ ಈ ದಂಪತಿ ಊರು ಬಿಟ್ಟು ಹಾವೇರಿಯಲ್ಲಿ ವಾಸವಾಗಿದ್ದರು. ಈ ನಡುವೆ ಮಾನ್ಯ ಗರ್ಭಿಣಿ ಆಗ್ತಾಳೆ. ಹೀಗಾಗಿ ಎಲ್ಲ ಸರಿಯಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಸೆಂಬರ್ 8ನೇ ತಾರೀಕು ಇಬ್ಬರು ತಮ್ಮ ಸ್ವಗ್ರಾಮಕ್ಕೆ ವಾಪಸ್ ಬಂದಿರ್ತಾರೆ. ಆದರೆ ಮತ್ತೆ ಜಗಳ ಶುರುವಾಗುತ್ತೆ. ಭಾನುವಾರ ಸಂಜೆ ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ತನ್ನ ಸಂಬಂಧಿಕರ ಜೊತೆಗೆ ವಿವೇಕಾನಂದನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮಾನ್ಯಾಳ ಮೇಲೆ ಪೈಪ್ ಮತ್ತು ಗುದ್ದಲಿಂದ ಭೀಕರವಾಗಿ ಹಲ್ಲೆ ನಡೆಸಲಾಗುತ್ತೆ. ಈ ಗಂಭೀರ ಸ್ಥಿತಿಯಲ್ಲಿ ಮಾನ್ಯಾಳನ್ನು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಚಿಕಿತ್ಸೆ ಫಲಿಸದೆ ಮಾನ್ಯ ಸಾವನ್ನಪ್ಪಿದ್ದಾಳೆ. ಮಾನ್ಯಾಳ ಅತ್ತೆ ಮಾವ ಸೇರಿ 3 ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಘಟನೆ ತಿಳಿತಾ ಇದ್ದಂಗೆನೆ ಧಾರವಾಡ SP ಗುಂಜನ್ ಆರ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ವೀರಾಪುರ ಊರಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಏನು ಕಾರಣ ಸರ್? ಅದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ಬರ್ತಾರೆ. ಗರ್ಭಿಣಿ ಹೆಂಗ್ಸ್ ಮೇಲೆ ಹಲ್ಲೆ ಮಾಡಿದವ್ರು ಅವ್ರ ಮನೆ ಅನ್ನಾರ ರೀ. ಅವ್ರಿಗೆ ಹೆಣ್ಮಕ್ಳಿಗೆ ಏನಾಗಬೇಕು? ಅವ್ರ ಮನೆ ಅಣ್ಣ ತಮ್ಮರಿ ಹಾಂ, ಅವ್ರು ಯಾರು ಇನ್ನೂ ಗೊತ್ತಿಲ್ಲ ರೀ. ಒಬ್ರು ಇರಂಗೋಡ್ರ ಅನ್ನೋದು ಗೊತ್ತು ನಮಗೆ ಅಷ್ಟೇ ರೀ. ನಿಮ್ಮ ಮಗ ಎಲ್ಲದಂಗೆ ಅವನ್ನ ಕುಡಿಯೋ ಬೆನ್ನ ತೊಗೊಂಡು ಹೋಗ್ಯಾರಂತ್ರಿ. ಅವ್ರು ಎಲ್ಲಿ ಅದಾರ ಗೊತ್ತಿಲ್ಲ ನಮಗೂ. ಇನ್ನೂ ಮಟ್ಟ ಫೋನಿಗೆ ಸಿಕ್ಕಿಲ್ಲ ರೀ ಅವರು. ಇನ್ನೂ ಅವ್ರಿಗೆ ಕಾಲು ಸಿಕ್ಕಿಲ್ಲ. ಯಾವ ಊರ್ನಾಗ ಆಗಿದ್ರು? ಇನಾಮ್ ವೀರಾಪುರ ರೀ. ಇನಾಮ ವೀರಾಪುರ. ಎದ್ರ ಸಂಬಂಧ ಆಗಿತ್ತು ರೀ? ಹುಡುಗ ಲವ್ ಮಾಡಿ ಮದುವೆ ಮಾಡ್ಕೊಡನ್ರಿ ಹುಡುಗಿನ. ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಮಾನ್ಯ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನೂ ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು 20 ವರ್ಷ ವಯಸ್ಸಿದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾಯಿದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9:15 ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು. ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಈಗ ಸದ್ಯ ಎನ್ಕ್ವೆಸ್ಟ್ ನಡೀತಾ ಇದೆ, ಶವ ಪಂಚನಾಮೆ ನಡೀತಾ ಇದೆ. ಇದಾದಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಇನಾಮ್ ವೀರಾಪುರ ಇದೇ ಗ್ರಾಮದಲ್ಲಿ
ಯಾರು ಆ ಹುಡುಗಿ ಮತ್ತು ಹುಡುಗನ ಗಂಡನ ಮನೆ ಇದೆ, ಅದೇ ಊರಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದ್ದು, ಮಾನ್ಯಾಳ ತಂದೆ ಸೇರಿದಂತೆ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾಗಿ ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಹೊರಟಿದ್ದ 7 ತಿಂಗಳ ಗರ್ಭಿಣಿ ಮಗಳನ್ನು ಸ್ವತಃ ತಂದೆಯೇ ಕೊಂದಿರೋದು ಇದು ಕೇವಲ ಕೊಲೆಯಲ್ಲ, ಇದು ಮರ್ಯಾದ ಹೆಸರಿನ ಕ್ರೌರ್ಯ.